ನಿನ್ನೆ ಸಂಜೆ 17 ತಾರೀಕಿಗೆ ರಾತ್ರಿ 12 ಗಂಟೆಗೆ ಪೆಟ್ರೋಲ್ ಪಂಪ್ ಕ್ಲೋಸ್ ಆಗುವಾಗ ಹೊಡೆದಿದ್ದಾರೆ. ತುಂಬ ಸತಿ ಹೊಡೆದಿದ್ದಾರೆ. ಅದು ಯಾರು ಹೊಡೆದ ಅಂದರೆ ಪೆಟ್ರೋಲು ಹಾಕುವ ಅಂತ ಹೇಳಿದರು. ಅಂದರೆ ಆಗ ಹಾಕಲಿಲ್ಲ ಅಂತ ಹೇಳಿದ್ದಕ್ಕೆ ಅವರು ಹೊಡೆದಿದ್ರು. ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದೆ. ಆಸ್ಪತ್ರೆಗೆ ನಿನ್ನೆ ಸಂಜೆ ಅಡ್ಮಿಟ್ ಆಗಿದೆ. ಯಾವ ಆಸ್ಪತ್ರೆ? ಮಣಿಪಾಲ ಆಸ್ಪತ್ರೆ. ಲೋಕಲ್ ಲೋಕಲ್ನವರು. ಹೌದು. ಪರಿಚಯ ಇತ್ತ ಮೊದಲೇ ನಿಮಗೆ? ನಿಮ್ಮ ಪರಿಚಯ ಇದೆಯಾ ಅವನು ಮೊದಲೇ? ಇತ್ತು ಅಂತ ಹೇಳಿದ್ದಾನೆ, ಆದರೆ ಅವನದು ಪರಿಚಯ ನನಗೆ ಇಲ್ಲ. ಅವನೇ ಹೇಳಿದ್ದಾನೆ ನನಗೆ ಅದು ಪರಿಚಯ ಹತ್ತರ ಬಗ್ಗೆ ಭಾಷೆ ಮಾತಾಡಿದ. ನಿನ್ನೆ ದಿನಾಂಕ 17ರಂದು ಮಣಿಪಾಲದ ಒಂದು ಪೆಟ್ರೋಲ್ ಬಂಕಿನಲ್ಲಿ ಕೆಲಸ ಮಾಡ್ತಿದ್ದರಂಥ ಯುವಕ ಹೆಸರು ವಿ ಪ್ರದೀಪ್ ಕುಮಾರ್ ಇವರು 12 ಗಂಟೆ ತನಕ ಕೆಲಸ ಮಾಡಿ ಪೆಟ್ರೋಲ್ ಬಂಕ್ ಅದು ಕ್ಲೋಸ್ ಆಗಿದೆ. ಕ್ಲೋಸ್ ಆಗುವಾಗ ಉಳಿದ ಸಿಬ್ಬಂದಿಗಳು ಕ್ಯಾಶ್ ಲೆಕ್ಕ ಮಾಡ್ತಾಯಿದ್ರು. ಇವರು ಮಾತ್ರ ಹೊರಗಡೆ ನಿಂತಿದ್ದರು. ಆವಾಗ 2 ಬೈಕಿನವರು ಬಂದು ಪೆಟ್ರೋಲ್ ನಮಗೆ ಹಾಕಬೇಕಂತ ಗಲಾಟೆ ಮಾಡಿದರು. ಆಗ ಹೊರದು ಪೆಟ್ರೋಲ್ ಬಂಕಿನ ಕೆಲಸಗಳು ಮುಗಿದಿದೆ, ಅದು ಇನ್ನೊಮ್ಮೆ ಓಪನ್ ಮಾಡಬೇಕಂದ್ರೆ ನಮಗೆ ನಮ್ಮ ಯಜಮಾನರು ಹೇಳಬೇಕು ಬ್ಯಾಂಕ್ ಪೆಟ್ರೋಲ್ ಬಂಕಿನದು. ಆದ್ದರಿಂದ ಮತ್ತೊಮ್ಮೆ ನಮಗೆ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಬೇಕಾದರೆ ಅವರಿಗೆ ಫೋನ್ ಮಾಡಿ ಅಂತ ಅಲ್ಲಿ ಫೋನ್ ನಂಬರ್ ತೋರಿಸಿದರು. ಅಷ್ಟು ಹೊತ್ತಿಗೆ ಸಿಟ್ಟಿನಿಂದ ಪ್ರದೀಪ್ ಅವರಿಗೆ 7-8 ಬಾರಿ ಕೆನ್ನೆಗೆ ಹೊಡೆದು ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ. ಇದರಾಗಿ ಅವರು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ಒಬ್ಬ ಹುಡುಗ, ಅವರಿಗೆ ಗೊತ್ತಿದೆ ಪರಿಶಿಷ್ಟ ಜಾತಿ ಸೇರಿದ ಹುಡುಗನ ಎಂಬುದಾಗಿ ಅವರಿಗೆ ತಿಳಿದಿದೆ. ಆದರೂ ಅವರು ಆ ಒಂದು ಜಾತಿಯ ನೆಲೆಯಲ್ಲಿ ಅವರು ಆ ಥರ ಅವರು ಹಲ್ಲೆ ಮಾಡಿದ್ದಾರೆ. ಯಾಕೆ ಬೇರೆ ಜಾತಿಯವರಾದರೆ ಖಂಡಿತ ಅವರು ಆ ಥರ ಹಲ್ಲೆ ಮಾಡೋದಿಲ್ಲ. ನಮ್ಮ ಒಬ್ಬ ಹುಡುಗ ಆ ಜಾತಿಯಲ್ಲಿರುವ ಕಾರಣ ಅವರು ಆ ರೀತಿಯ ಒಂದು ಹೊಡೆತವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಿನ್ನೆ ರಾತ್ರಿಯೇ 1 ಗಂಟೆ ರಾತ್ರಿಗೆ ಮಣಿಪಾಲ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅವರು ಚಿಕಿತ್ಸೆ ಪಡೆದಿದ್ದಾರೆ. ಈಗಾಗಲೇ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಅವರನ್ನು ಕರ್ಕೊಂಡು ಬರ್ತಾ ಅಂತ ಹೇಳಿದ್ದಾರೆ. ಅವರನ್ನು ಏನಾದರೂ ಮಾಡಿ ಅವರು ತಂದು ಅರೆಸ್ಟ್ ಮಾಡಿ ಸೂಕ್ತ ನ್ಯಾಯವನ್ನು ನಮ್ಮ ಇವರಿಗೆ ಪ್ರದೀಪ್ರವರಿಗೆ ಕೊಡಬೇಕು. ಆದ್ದರಿಂದ ನಮ್ಮ ಕರ್ನಾಟಕ ದರ್ಶನ ಸಮಿತಿ ಈಗಾಗಲೇ ನಮ್ಮ ಮುಖಂಡರು ಎಲ್ಲ ಇವತ್ತು ಭಾಗವಹಿಸಿದ್ದಾರೆ. ಪರಮೇಶ್ವರಪ್ಪರು ಬಂದಿದ್ದಾರೆ, ಅದೇ ಶ್ಯಾಮ್ ತೆಕ್ಕಟ್ಟೆ, ಕುಮಾರ್ ಕೋಟ, ಅದೇ ರೀತಿ ಮಂಜುನಾಥ್ ಗಿಳಿಯಾರ್ ವಕೀಲರು ಮತ್ತು ಶ್ರೀನಿವಾಸ ಭಟ್ಟಾರ್ಸೆ, ನಾವೆಲ್ಲ ಜಿಲ್ಲಾ ಮಟ್ಟದ ಮತಾಧಿಕಾರಿಗಳು ಬಂದು ಈ ಬಗ್ಗೆ ಮಣಿಪಾಲ ಸ್ಟೇಷನಲ್ಲಿ ಅದನ್ನು ಪ್ರಕರಣ ಕೂಡಲೇ ಅದನ್ನು ಕೈಗೆತ್ತಿಕೊಂಡು ಸೂಕ್ತವಾದ ನ್ಯಾಯ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಬಗ್ಗೆ DSP ಅವರನ್ನು ಕೂಡ ನಾವು ಸಂಪರ್ಕ ಮಾಡಿದ್ದೇವೆ. ಆದ್ದರಿಂದ ಆದಷ್ಟು ಶೀಘ್ರದಲ್ಲಿ ಅವರನ್ನು ಬಂಧನ ಮಾಡಿ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕಂತ ಕೇಳ್ಕೊಳ್ತೇವೆ. CCTV